ಹುಕ್ಕಾ ಬ್ಯಾನ್ ಮಾಡುವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ ಅಂತ ಆದಮೇಲೆ ಅದು ಬ್ಯಾನ್ ಆಗಿದ್ರೂ ಮಾರಾಟವಾಗ್ತಿದೆ ಅನ್ನೋದರ ಬಗ್ಗೆ ಪ್ರತಿಕ್ರಿಯೆ ನೀಡಲೇಬೇಕಾದ ಜವಾಬ್ದಾರಿ ಸರ್ಕಾರದ. ಅದರಲ್ಲೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್. ಹೀಗಾಗಿ ರಿಪಬ್ಲಿಕ್ ಕನ್ನಡದ ಈ ಸ್ಟಿಂಗ್ ಆಪರೇಷನ್ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಪ್ರಶ್ನೆ ಕೇಳಲಾಯಿತು. ಆದರೆ ಉತ್ತರ ಕೊಡಲಿಕ್ಕೆ ನಿರಾಕರಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ರಿಪಬ್ಲಿಕ್ ಪ್ರಶ್ನೆಗೆ ಉತ್ತರ ನೀಡದೆ ಮೌನಕ್ಕೆ ಸರಿದಿದ್ದಾರೆ ಗೃಹ ಸಚಿವರು. ಹುಬ್ಬಳ್ಳಿಯಲ್ಲಿ ಈ ಪ್ರಶ್ನೆ ಕೇಳಿದಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉತ್ತರ ಕೊಡೋದಿಲ್ಲ ಇದಕ್ಕೆ ಅಂತ ಹೇಳಿ ನಿರಾಕರಿಸಿದ್ದಾರೆ. ಸರ್, ಈ ಹುಕ್ಕಾ ಮಾರಾಟ ಕೋಲಾರ ಗಡಿ ಭಾಗದಲ್ಲಿ ಈ ಹುಕ್ಕಾ ಮಾರಾಟ ದಂಧೆ ಪ್ರಾರಂಭ ಆಗಿದೆ. ಬನ್ನಿ, ಈ ಕಡೆ ಬನ್ನಿ. ಸೈಡ್ ಬನ್ನಿ ಸರ್. ನಾಗಲಾಪುರ ಅಂತಕ್ಕಂಥ ಗ್ರಾಮದಲ್ಲಿ ಕೆಫೆನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಹುಕ್ಕಾ ಬ್ಯಾನ್ ಮಾಡುವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ ಅಂತ ಆದಮೇಲೆ ಅದು ಬ್ಯಾನ್ ಆಗಿದ್ರೂ ಮಾರಾಟವಾಗ್ತಿದೆ ಅನ್ನೋದರ ಬಗ್ಗೆ ಪ್ರತಿಕ್ರಿಯೆ ನೀಡಲೇಬೇಕಾದ ಜವಾಬ್ದಾರಿ ಸರ್ಕಾರದ. ಅದರಲ್ಲೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್. ಹೀಗಾಗಿ ರಿಪಬ್ಲಿಕ್ ಕನ್ನಡದ ಈ ಸ್ಟಿಂಗ್ ಆಪರೇಷನ್ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಪ್ರಶ್ನೆ ಕೇಳಲಾಯಿತು. ಆದರೆ ಉತ್ತರ ಕೊಡಲಿಕ್ಕೆ ನಿರಾಕರಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ರಿಪಬ್ಲಿಕ್ ಪ್ರಶ್ನೆಗೆ ಉತ್ತರ ನೀಡದೆ ಮೌನಕ್ಕೆ ಸರಿದಿದ್ದಾರೆ ಗೃಹ ಸಚಿವರು. ಹುಬ್ಬಳ್ಳಿಯಲ್ಲಿ ಈ ಪ್ರಶ್ನೆ ಕೇಳಿದಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉತ್ತರ ಕೊಡೋದಿಲ್ಲ ಇದಕ್ಕೆ ಅಂತ ಹೇಳಿ ನಿರಾಕರಿಸಿದ್ದಾರೆ. ಸರ್, ಈ ಹುಕ್ಕಾ ಮಾರಾಟ ಕೋಲಾರ ಗಡಿ ಭಾಗದಲ್ಲಿ ಈ ಹುಕ್ಕಾ ಮಾರಾಟ ದಂಧೆ ಪ್ರಾರಂಭ ಆಗಿದೆ. ಬನ್ನಿ, ಈ ಕಡೆ ಬನ್ನಿ. ಸೈಡ್ ಬನ್ನಿ ಸರ್. ನಾಗಲಾಪುರ ಅಂತಕ್ಕಂಥ ಗ್ರಾಮದಲ್ಲಿ ಕೆಫೆನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಹುಕ್ಕಾ ಬ್ಯಾನ್ ಮಾಡುವ ನಿರ್ಧಾರಕ್ಕೆ ಸರ್ಕಾರ ಬಂದಿದೆ ಅಂತ ಆದಮೇಲೆ ಅದು ಬ್ಯಾನ್ ಆಗಿದ್ರೂ ಮಾರಾಟವಾಗ್ತಿದೆ ಅನ್ನೋದರ ಬಗ್ಗೆ ಪ್ರತಿಕ್ರಿಯೆ ನೀಡಲೇಬೇಕಾದ ಜವಾಬ್ದಾರಿ ಸರ್ಕಾರದ. ಅದರಲ್ಲೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್. ಹೀಗಾಗಿ ರಿಪಬ್ಲಿಕ್ ಕನ್ನಡದ ಈ ಸ್ಟಿಂಗ್ ಆಪರೇಷನ್ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಪ್ರಶ್ನೆ ಕೇಳಲಾಯಿತು. ಆದರೆ ಉತ್ತರ ಕೊಡಲಿಕ್ಕೆ ನಿರಾಕರಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ರಿಪಬ್ಲಿಕ್ ಪ್ರಶ್ನೆಗೆ ಉತ್ತರ ನೀಡದೆ ಮೌನಕ್ಕೆ ಸರಿದಿದ್ದಾರೆ ಗೃಹ ಸಚಿವರು. ಹುಬ್ಬಳ್ಳಿಯಲ್ಲಿ ಈ ಪ್ರಶ್ನೆ ಕೇಳಿದಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉತ್ತರ ಕೊಡೋದಿಲ್ಲ ಇದಕ್ಕೆ ಅಂತ ಹೇಳಿ ನಿರಾಕರಿಸಿದ್ದಾರೆ. ಸರ್, ಈ ಹುಕ್ಕಾ ಮಾರಾಟ ಕೋಲಾರ ಗಡಿ ಭಾಗದಲ್ಲಿ ಈ ಹುಕ್ಕಾ ಮಾರಾಟ ದಂಧೆ ಪ್ರಾರಂಭ ಆಗಿದೆ. ಬನ್ನಿ, ಈ ಕಡೆ ಬನ್ನಿ. ಸೈಡ್ ಬನ್ನಿ ಸರ್. ನಾಗಲಾಪುರ ಅಂತಕ್ಕಂಥ ಗ್ರಾಮದಲ್ಲಿ ಕೆಫೆನಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಬ್ಯಾನ್ ಆದೇಶವನ್ನ ಎತ್ತಿ ಹಿಡಿದಿತ್ತು. ಇದಾದ ಬಳಿಕ 2018ರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನ ಪುರಸ್ಕರಿಸಿದೆ. ಹುಕ್ಕಾ ಸೇವನೆಯಿಂದಾಗುವ ತೊಂದರೆಗಳೇನು? ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳು, ಅಸ್ತಮಾ, ಕ್ಯಾನ್ಸರ್, ಬಾಯಿ ದವಡೆ ಹಾಗೂ ಹೊಟ್ಟೆ, ಬಿಪಿ, ಹಾರ್ಟ್ ಅಟ್ಯಾಕ್, ನಿಕೋಟಿನ್ ಚಟ, ನರರೋಗ ಸಂಬಂಧಿತ ಕಾಯಿಲೆಗಳು. 1 ಗಂಟೆ ಹುಕ್ಕಾ ಸೇದುವುದು 100ರಿಂದ 800 ಸಿಗರೆಟ್ಗೆ ಸಮ. ಹುಕ್ಕಾ ಸಂಬಂಧ ಕಾನೂನು ಏನು ಹೇಳುತ್ತೆ? ಹುಕ್ಕಾ ಮಾರಾಟ ಮಾಡಿದ್ರೆ ಪ್ರಕರಣ ದಾಖಲಿಸಬಹುದು. ಪ್ರಕರಣ ದಾಖಲಿಸಿ ದಂಡ ವಿಧಿಸಲು ಅವಕಾಶವಿದೆ. ಆರೋಪ ಸಾಬೀತಾದರೆ ಗರಿಷ್ಠ 3 ವರ್ಷಗಳ ಶಿಕ್ಷೆ ಆಗುತ್ತೆ. ಯಾರಿಂದ ಕ್ರಮ ಸಾಧ್ಯ? ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಆರೋಗ್ಯ ಸುರಕ್ಷತಾ ಅಧಿಕಾರಿಗಳು, ಮುನ್ಸಿಪಲ್ ಕಾರ್ಪೊರೇಷನ್, ಕರ್ನಾಟಕ ರಾಜ್ಯ ತಂಬಾಕು ನಿಯಂತ್ರಣ ಘಟಕ. ಹೀಗೆ ರಾಜ್ಯದ ಯುವಜನತೆಯ ಆರೋಗ್ಯಕ್ಕೆ ಮಾರಕವಾಗಿರುವ ಈ ಹುಕ್ಕಾವನ್ನ ರಾಜ್ಯ ಸರ್ಕಾರ ಬ್ಯಾನ್ ಮಾಡಿದೆ. ಆದರೆ ಹಣದ ಆಸೆಗೆ ಹಲವು ಕೆಫೆ, ಪಬ್ಗಳು ಹುಕ್ಕಾವನ್ನ ಅಕ್ರಮವಾಗಿ ಮಾರಾಟ ಮಾಡುತ್ತಿವೆ. ಎಷ್ಟೆಲ್ಲ ಆಗುತ್ತಿದ್ರೂ ಸಂಬಂಧಪಟ್ಟ ಇಲಾಖೆಗಳು ಕಣ್ಮುಚ್ಚಿ ಕುಳಿತಿರೋದು ದುರಂತವೇ ಸರಿ. ಸುನಿಲ್, ಧರ್ಮಸ್ಥಳ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಯುವ ಜನತೆಯ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಕರ್ನಾಟಕದಲ್ಲಿ ಹುಕ್ಕಾವನ್ನ 8 ವರ್ಷಗಳ ಹಿಂದೆನೆ ಬ್ಯಾನ್ ಮಾಡಲಾಗಿದೆ. ಆದರೆ ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯ ಹಾಗೆ ಹಣ ಗಳಿಸುವ ಇರಾದೆಯಿಂದ ಪಬ್ಗಳು ದುರಾಸೆಗೆ ಬಿದ್ದು ರಾಜ್ಯದಲ್ಲಿ ಇನ್ನೂ ಕೂಡ ಹುಕ್ಕಾವನ್ನ ಯುವ ಜನತೆಯ ಕೈಗೆ ಸಿಗೋ ಹಾಗೆ ಮಾಡಿದ್ರು. ರಿಪಬ್ಲಿಕ್ ಕನ್ನಡ
ಈ ದಂಧೆಯ ಕರಾಳತೆಯನ್ನ ಬಯಲಿಗೆ ಎಳೆಯುವ ಪ್ರಯತ್ನವನ್ನ ಸ್ಟಿಂಗ್ ಆಪರೇಷನ್ ಮೂಲಕ ಮಾಡಿತು. ಅದರಲ್ಲೂ ಚಿನ್ನದ ನಾಡು ಕೋಲಾರ, ಬೆಂಗಳೂರಿನಿಂದ 2-3 ಗಂಟೆಗಳ ಒಳಗೆ ಹೋದ್ರೆ ಸಾಕು ಸಿಗುವಂತಹ ಈ ಹುಕ್ಕಾ ದಂಧೆಯ ಕರಾಳ ಮುಖವನ್ನ ರಿಪಬ್ಲಿಕ್ ಕನ್ನಡ ತನ್ನ ಸ್ಟಿಂಗ್ ಆಪರೇಷನ್ ಮೂಲಕ ಬಯಲಿಗೆ ಎಳೆದಿತ್ತು. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಚಿನ್ನದ ನಾಡು ಕೋಲಾರದಲ್ಲಿ ಹುಕ್ಕಾ ಘಾಟು. ರಿಪಬ್ಲಿಕ್ ಕನ್ನಡ ಸ್ಟಿಂಗ್ ಆಪರೇಷನ್ ಅಲ್ಲಿ ಕರಾಳ ದಂಧೆ ಬಯಲು. ನೋಡಿದ್ರಲ್ಲ, ತರಹೇವಾರಿ ರೇಟು, ಬೇರೆ ಬೇರೆ ಫ್ಲೇವರು. ಹೀಗೆ ರಾಜಾರೋಷವಾಗಿ 8 ವರ್ಷಗಳ ಹಿಂದೆ ಬ್ಯಾನ್ ಮಾಡಿರುವ ಹುಕ್ಕಾವನ್ನ ಮಾರಾಟ ಮಾಡ್ತಾ ಇರೋದು ಚಿನ್ನದ ನಾಡು ಕೋಲಾರದಲ್ಲಿ. ಕೋಲಾರ ಬೆಂಗಳೂರು ಹೈವೇಯಲ್ಲಿರುವ ದಿ ಗೋಲ್ಡ್ ಮೈನ್ ಕೆಫೆ. ಅಲ್ಲಿ ಕಾಸೊಂದಿದ್ರೆ ಯಾವ ಫ್ಲೇವರ್ ಬೇಕಾದರೂ ಎಷ್ಟು ಬೇಕಾದರೂ ಸಿಗತ್ತೆ. ಹೌದು, ಯುವ ಜನತೆಯ ಆರೋಗ್ಯವನ್ನ ಹಾಳು ಮಾಡುವ ಈ ಕರಾಳ ದಂಧೆಯ ಬೆನ್ನು ಬಿದ್ದ ರಿಪಬ್ಲಿಕ್ ಕನ್ನಡ ಕೋಲಾರ ಹೈವೇಯ ನಾಗಲಾಪುರ ಬಳಿ ಇರುವ ದಿ ಗೋಲ್ಡ್ ಮೈನ್ ಕೆಫೆಗೆ ಭೇಟಿ ನೀಡಿತ್ತು. ಇಲ್ಲಿ ನಾವು ಹುಕ್ಕಾವನ್ನ ಕೇಳಿದ್ರೆ ಯಾವುದೇ ಮುಚ್ಚುಮರೆ ಇಲ್ಲದೆ ರಾಜಾರೋಷವಾಗಿ ನೀಡ್ತಾರೆ. 1,600 ರೂಪಾಯಿ ಕೊಡಿ, ಮೂವರಿಗೆ 1 ಗಂಟೆಗೆ ಬೇಕಾದಷ್ಟು ಕೊಡ್ತೀನಿ ಅಂತಾನೆ. किसने अच्छा पानी भी लगे कितना ಅಂದಹಾಗೆ ಈ ಹುಕ್ಕಾವನ್ನ ರಾಜ್ಯ ಸರ್ಕಾರ ಬರೋಬ್ಬರಿ 8 ವರ್ಷಗಳ ಹಿಂದೆ ಅಂದ್ರೆ 2016ರಲ್ಲಿ ಧೂಮಪಾನ ಹಾಗೂ ತಂಬಾಕು ಉತ್ಪನ್ನಗಳ ಮಾರಾಟ ನಿರ್ಬಂಧ ಕಾಯ್ದೆ 2001ರ ಸೆಕ್ಷನ್ 4ರ ಅಡಿ ಬ್ಯಾನ್ ಮಾಡಿದೆ. ಇದಾದ ಬಳಿಕ ಇದನ್ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ PIL ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಹೈಕೋರ್ಟ್ ಕೂಡ ರಾಜ್ಯ ಸರ್ಕಾರದ ಬ್ಯಾನ್ ಆದೇಶವನ್ನ ಎತ್ತಿ ಹಿಡಿದಿತ್ತು. ಇದಾದ ಬಳಿಕ 2018ರಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಆದೇಶವನ್ನ ಪುರಸ್ಕರಿಸಿದೆ. ಹುಕ್ಕಾ ಸೇವನೆಯಿಂದಾಗುವ ತೊಂದರೆಗಳೇನು? ಶ್ವಾಸಕೋಶ ಸಂಬಂಧಿತ ಕಾಯಿಲೆಗಳು, ಅಸ್ತಮಾ, ಕ್ಯಾನ್ಸರ್, ಬಾಯಿ ದವಡೆ,